ಹೆಲೋ ಗೈಸ್, ಎಲ್ಲರಿಗೂ ಸ್ವಾಗತ. ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ವಿಡಿಯೋದಲ್ಲಿ SLC ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ, ಯಾವ ಟೈಮಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ, ಮತ್ತು SLC ನ್ಯೂ ಪಾಸಿಂಗ್ ಮಾರ್ಕ್ಸ್ 2026 ಹೇಗಿರುತ್ತೆ, ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಹಿಂದಿ ಎಕ್ಸಾಮ್ಗೆ ಏನು ಗ್ರೇಡ್ ಕೊಡ್ತಾರೆ ಏನು ಅಂತ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ನ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರಿತಾ ಒಂದು ವಿಡಿಯೋಗೆ ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ನಿಮಗೆ ಆಲ್ ಸಬ್ಜೆಕ್ಟು ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಕೀ ಆನ್ಸರ್ಸ್ನ ಹೇಗೆ ಡೌನ್ಲೋಡ್ ಮಾಡ್ಕೊಡು ಅಂತ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸೊ ಕೀ ಆನ್ಸರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ವೆಯ್ಟ್ ಇಲ್ಲಿ ಇದೆಯಲ್ಲ, ಕ್ಲಿಕ್ ಏರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ SLC ಎಕ್ಸಾಮ್ 1 ಕೀ ಆನ್ಸರ್ 2026 ಇದೆ. ಕನ್ನಡ ಬೇಕಾದ್ರೆ ಕನ್ನಡ ನೋಡ್ಕೊಳ್ಳಿ. ಸೊ ಎಲ್ಲ ಸಬ್ಜೆಕ್ಟ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಕರ್ನಾಟಕ ಶಾಲಾ ಶಿಕ್ಷಣ ಅಫಿಷಿಯಲಿ ವೆಬ್ಸೈಟಲ್ಲೇ ಸೊ ಅನೌನ್ಸ್ನ ಮಾಡಿದ್ದಾರೆ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಈಗ ಬನ್ನಿ, ಈಗ SLC ನ್ಯೂ ಪಾಸಿಂಗ್ ಮಾರ್ಕ್ಸ್ ರೂಲ್ಸ್ ಇದೆ, ಮತ್ತು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಲ್ಲ ಅಂತ ಸೊ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ಈ ಚಾರ್ಟಲ್ಲಿ ಬಂದ್ಬಿಟ್ಟು SLC ಎಕ್ಸಾಮ್ ಸಬ್ಜೆಕ್ಟು ಮತ್ತು ಆಂತರಿಕ ಅಂಕಗಳು, ಬಾಹ್ಯ ಅಂಕಗಳು ಮತ್ತು ಒಟ್ಟು ಅಂಕಗಳು, ಪಡೆಯಬೇಕಾದ ಅಂಕಗಳು ಮತ್ತು ಬಾಹ್ಯ ಪರೀಕ್ಷೆ ಮತ್ತು ಲಾಸ್ಟು ಬಂದ್ಬಿಟ್ಟು ನಿಮಗೆ ಒಟ್ಟು ಅಂಕಗಳು ಅಂತಿದೆ. ಇಲ್ಲಿ ಸಬ್ಜೆಕ್ಟ್ ವೈಸ್ ಇದೆ, ಇಲ್ಲಿ ತೋರಿಸ್ಕೊಡಿದ್ದೀನಿ ತಡಿ. ಸೊ ಇಲ್ಲಿ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ಅಂತಿದೆ. ಸೊ ಇದು ಆಂತರಿಕ ಅಂಕ ಅಂದರೆ ನಿಮಗೆ ಸಿಂಪಲಾಗಿ ಹೇಳೋದಾದರೆ ನಿಮ್ಮ ಒಂದು ಇಂಟರ್ನಲ್ ಮಾರ್ಕ್ಸ್ ಆಗಿರುತ್ತೆ. ಸೊ ನೀವು ಕನ್ನಡದಲ್ಲಿ ಬಂದ್ಬಿಟ್ಟು ನಿಮಗೆ 25 ಇರುತ್ತೆ, ಮತ್ತು ಇಂಗ್ಲೀಷಲ್ಲಿ ಬಂದು 20, ಇನ್ನು 5 ಸಬ್ಜೆಕ್ಟಲ್ಲಿ ಬಂದು ನಿಮಗೆ 20 ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಬಾಹ್ಯ ಅಂಕಗಳು ಅಂದರೆ ನೀವು ಎಷ್ಟಕ್ಕೆ ಎಕ್ಸಾಮ್ ಬರೀತೀರ, ಥಿಯರಿ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ಗೆ ಬರೀತೀರಾ ಅಂತ. ಸೊ ನೀವು ಕನ್ನಡದಲ್ಲಿ ಬಂದ್ಬಿಟ್ಟು ನೀವು 100ಕ್ಕೆ ಬರೀತೀರಾ, ಮತ್ತು ಇಂಗ್ಲೀಷು, ಹಿಂದಿ ಮತ್ತು ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನದಲ್ಲಿ ಬಂದ್ಬಿಟ್ಟು ನೀವು 80ಕ್ಕೆ ಬರೀತೀರಾ. ಮತ್ತು ಟೋಟಲ್ ಅಂಕಗಳು ಮತ್ತು 100 + 25 125, 80 + 20 100, ಮತ್ತು ಸೇಮ್ ಅದೇ ಇರುತ್ತೆ 100 100 100 100. ಟೋಟಲ್ ಬಂದ್ಬಿಟ್ಟು ನಿಮಗೆ 625 ಇರುತ್ತೆ. ಮತ್ತು ಇವೆಲ್ಲ ಟೋಟಲ್ಲು 100 ನಿಮಿಷ, ಇಲ್ಲಿ 100 ಅಂತಿದೆಯಲ್ಲ, 100 180 ಇವೆಲ್ಲ ಟೋಟಲ್ ಮಾಡಿದ್ರೆ ನಿಮಗೆ 500 ಆಗುತ್ತೆ. ಮತ್ತು ಆಂತರಿಕ ಅಂಕಗಳು ಟೋಟಲ್ ಮಾಡಿದ್ರೆ ನಿಮಗೆ 125 ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದರೆ ಪಡೆಯಬೇಕಾದ ಅಂಕಗಳು ಅಂತ ಇದೆಯಲ್ಲ, ಇಲ್ಲಿ 25 ನಿಮ್ಮ ಒಂದು ಇಂಟರ್ನಲ್ ಮಾರ್ಕ್ಸ್. ಇದು ಕನ್ನಡದಲ್ಲಿ ಬಂದ್ಬಿಟ್ಟು 25, ಮತ್ತು ಇಲ್ಲಿ ಇಂಗ್ಲೀಷಲ್ಲಿ ಬಂದ್ಬಿಟ್ಟು 20, ಎಲ್ಲ 20 ಇರುತ್ತೆ. ಸೊ ನಿಮ್ಮ ಒಂದು ಸ್ಕೂಲಲ್ಲಿ ಬಂದ್ಬಿಟ್ಟು ನಿಮಗೆ ಇಂಟರ್ನಲ್ ಮಾರ್ಕ್ಸು ಕೊಟ್ಟಿರೋಗೆ, ಸೊ ಜಾಸ್ತಿ ಅಸೈನ್ಮೆಂಟ್ ಎಲ್ಲ ಕೊಟ್ಟಿರ್ತೀರಲ್ಲ ಅಂಥವ್ರಿಗೆ ಬಂದ್ಬಿಟ್ಟು ನಿಮಗೆ 25ಕ್ಕೆ ಕೊಟ್ಟಿರ್ತಾರೆ. ಸೊ ನಿಮ್ಮ ಒಂದು ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಎಷ್ಟು ಕೊಟ್ಟಿರ್ತಾರೆ ಅಂತ. ಮತ್ತು 20 ಕೊಟ್ಟಿರೋದಲ್ಲ ಸುಮಾರು ಜನಕ್ಕೆ 18 17 ಹಿಂಗೆ ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಬಾಹ್ಯ ಪರೀಕ್ಷೆ ಅಂತಿದೆಯಲ್ಲ, ನೀವು ಥಿಯರಿ ಎಕ್ಸಾಮಲ್ಲಿ ನೀವು 16, ಮತ್ತು ಕನ್ನಡದಲ್ಲಿ 16, ಮತ್ತು ಇಂಗ್ಲೀಷಲ್ಲಿ 13 13 13 ಅಂತಿದೆಯಲ್ಲ, ಇದು ನೀವು ಬಾಹ್ಯ ಪರೀಕ್ಷೆ ಅಂದರೆ ಥಿಯರಿ ಎಕ್ಸಾಮಲ್ಲಿ ನೀವು ಇಷ್ಟನ್ನು ತೆಗಿಬೇಕಾಗುತ್ತೆ. 16 ಇಲ್ಲಿ ನಿಮಿಷ 16 13 ಅಂತಿದೆಯಲ್ಲ, ಇಲ್ಲಿ ನೀವು ತೆಗಿಬೇಕು. 16 + 25 ಎಷ್ಟಾಯಿತು? ಸೊ 41 ಆಗುತ್ತೆ. ನಿಮಗೆ 33% ಅಲ್ಲಿ ಬರುತ್ತೆ. ಕನ್ನಡದಲ್ಲಿ ನೀವು ಪಾಸ್ ಆಗ್ತೀರಾ. ಮತ್ತು ನೀವು ಥಿಯರಿ ಎಕ್ಸಾಮಲ್ಲಿ ನೀವು 13 ಏನಾರು ತೆಗೀತು ಅಂದರೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ, ಸೊ ನಿಮಗೆ ಅಲ್ಲಿ ಇಂಟರ್ನಲ್ ಮಾರ್ಕ್ಸು ನಿಮಗೆ 24 ಕೊಟ್ಟಿದ್ರೆ ನಿಮಗೆ ಟೋಟಲು 33 ಆಗುತ್ತೆ. 33 ಬಂದರೆ ಅಲ್ಲಿ 33% ಬಂದೇ ಬಿಡುತ್ತೆ. ನೀವು ಇಂಗ್ಲೀಷ್ ಎಕ್ಸಾಮಲ್ಲಿ ನೀವು ಪಾಸ್ ಆಗ್ತೀರಾ. ಸೇಮ್ ಹಂಗೆ ಇರುತ್ತೆ 13 13 13, ನೀವು 13ನ ತೆಗಿಬೇಕು ಸಾಕು. ನಿಮಗೆ ಇಂಟರ್ನಲ್ ಮಾರ್ಕ್ಸು ನಿಮ್ಮ ಒಂದು ಸ್ಕೂಲಲ್ಲಿ 24 ಕೊಟ್ಟಿರಲೇಬೇಕು. ಇನ್ನೂ ಕಮ್ಮಿ ತೆಗ್ದಿದ್ದೀನಿ 15 16 ಹಿಂಗೆ ಕೊಟ್ಟಿದ್ದಾರೆ ಬ್ರೋ ಅಂದರೆ ನೀವು ಥಿಯರಿ ಎಕ್ಸಾಮಲ್ಲಿ ನೀವು ಜಾಸ್ತಿ ತೆಗಿಬೇಕಾಗುತ್ತೆ. ಇಲ್ಲಿ 13 ಐತೆ ಅಲ್ವಾ, ನೀವು 13 ತೆಗಿಯೋ ಬದಲು ನೀವು ಇಲ್ಲಿ 20 21 22 ಹಿಂಗೆ ತೆಗಿಬೇಕಾಗುತ್ತೆ. ಇಲ್ಲಾಂದರೆ ಅಷ್ಟು, ಇಲ್ಲಾಂದರೆ 18 17 ಹಿಂಗೆ ತೆಗೆದ್ರೆ ನೀವು ಇಂಟರ್ನಲ್ ಮಾರ್ಕ್ಸು ಎಲ್ಲ ಸೇರಿಸಿ ನಿಮಗೆ 33 ಬಂದರೆ ನಿಮಗೆ ಆ ಒಂದು ಎಕ್ಸಾಮಲ್ಲಿ ನೀವು ಪಾಸ್ ಅನ್ನೋದು ಆಗ್ತೀರಾ. ಮತ್ತು ತುಂಬ ಜನ ಕೇಳ್ಬೋದು, ಈಗ ಹಿಂದಿ ಸಬ್ಜೆಕ್ಟಲ್ಲಿ ಈಗ ಇಲ್ಲ ಅಂತ ಗ್ರೇಡ್ ಮಾತ್ರ ಕೊಡ್ತಾರೆ ಅಂತ ತುಂಬ ಜನ ಡೌಟಲ್ಲಿ ಇರ್ತೀರ. ಹಿಂದಿ ಎಕ್ಸಾಮ್ಗೆ ನಿಮಗೆ ಗ್ರೇಡ್ ಅನ್ನೋದು ಕೊಡ್ತಾರೆ, ಅದಕ್ಕೆ ಯಾವುದೇ ಪಾಸಿಂಗ್ ಮಾರ್ಕ್ಸ್ ಇರೋದಿಲ್ಲ. ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ನಿಮಗೆ ಗ್ರೇಡ್ ಅಂತ ಕೊಡ್ತಾರೆ, ABC ಅಂತ ನಿಮಗೆ ಗ್ರೇಡ್ ಅನ್ನೋದು ಕೊಡ್ತಾರೆ. ನಿಮಗೆ ಟೋಟಲ್ ಎಕ್ಸಾಮ್ ಬಂದ್ಬಿಟ್ಟು ನಿಮಗೆ 5 ಸಬ್ಜೆಕ್ಟು ಸೇರಿ ಕನ್ನಡ, ಇಂಗ್ಲೀಷು, ಹಿಂದಿ, ಗಣಿತ, ವಿಜ್ಞಾನ, ಮತ್ತು ಯಾವುದು ಸಮಾಜ ವಿಜ್ಞಾನ ಸೇರಿಸ್ಬಿಟ್ಟು ನಿಮಗೆ ಹಿಂದಿ ಒಂದು ತೆಗೆದಾಕಿದ್ರೆ ನಿಮಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಮತ್ತು ಯಾವುದು ವಿಜ್ಞಾನ ಸೇರಿಸಿ ನಿಮಗೆ ಟೋಟಲ್ ಎಕ್ಸಾಮು 525 ಇರುತ್ತೆ. 525ರಲ್ಲಿ ನೀವು 206 ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ನಿಮಗೆ ABC ಅಂತ ಗ್ರೇಡ್ ಕೊಡ್ತಾರೆ. ಮತ್ತು ತುಂಬ ಜನ ಕೇಳ್ಬೋದು ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಇಲ್ವಾ ಅಂತ. ನೀವು ಯಾವ್ದಾರ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗ್ತಾ ಇದ್ದೀನಿ ಅಂದರೆ ನಿಮಗೆ 5 ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಇರುತ್ತೆ. 5 ಮಾರ್ಕ್ಸು ನೀವು ಯಾವ ಸಬ್ಜೆಕ್ಟಲ್ಲಿ ನೀವು ಫೇಲ್ ಆಗ್ತೀರಾ ಅನ್ನೋದಲ್ಲೇ ಆವಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು 5 ಮಾರ್ಕ್ಸ್ ಇರುತ್ತೆ. 5 ಮಾರ್ಕ್ಸ್ನ ಆ್ಯಡ್ ಮಾಡ್ತಾರೆ ಸಬ್ಜೆಕ್ಟ್ ವೈಸು. ಇದಿಷ್ಟು SLC ಬಗ್ಗೆ ವಿಡಿಯೋ. SLC ನ್ಯೂ ಪಾಸಿಂಗ್ ಮಾರ್ಕ್ಸು
6ಅಲ್ಲಿ ಹೀಗಿರುತ್ತೆ. ನಾನು ಆಗಲೇ ಈ ಒಂದು ವಿಡಿಯೋನ ಮಾಡಿದೆ. ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ರೂಲ್ಸ್ ಹೇಗಿರುತ್ತೆ, ಮತ್ತು ಈಗ ಕೂಡ ಹಿಂದಿ ಎಕ್ಸಾಮ್ ಕೂಡ ABC ಅಂತ ಗ್ರೇಡ್ ಕೊಡ್ತಾರೆ ಅಂತ ಅನೌನ್ಸ್ನ ಮಾಡಿದ್ರು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯಾದಂಥ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ನ ಮಾಡಿ, ಹಾಗೆ ಶೇರ್ನ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ನಿಮಗೆ ರಿಸಲ್ಟ್ ಅನ್ನೋದು ಎಕ್ಸಾಮ್ ಒಂದ್ರದ್ದು ಬಂದ್ಬಿಟ್ಟು ನಿಮಗೆ 24ರಿಂದ ನಿಮಗೆ 28ರ ಒಳಗೆ ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ ಮಾಡ್ತಾರೆ. ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟ್ ಆಗಿರೋ ಹೊಸ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.